ಪವಿತ್ರ ನಾನು, ಸರ್ವತ್ರ ನಾನು, ಸೂತ್ರ ಸಾರ ನಾನು. ಇದು ಪರಮ ಸತ್ಯ. ಆ ಪವಿತ್ರತೆ ನನ್ನಲ್ಲಿ ಮೊದಲು ನಾನು ರೆಕಗ್ನೈಸ್ ಮಾಡಬೇಕು. ಆ ಪವಿತ್ರತೆಯನ್ನು ಹುಡುಕ್ತಾ ಇದ್ದೀವಿ. ಆ ಪವಿತ್ರತೆ ರೆಕಗ್ನೈಸ್ ಮಾಡಿದ್ರೆ, ನಾವು ಅಪ್ರಿಷಿಯೇಟ್ ಮಾಡಿದ್ರೆ ಬೇರೆಯವ್ರನ್ನೂ ಕೂಡ ಅಪ್ರಿಷಿಯೇಟ್ ಮಾಡ್ತೀವಿ. ಆಗ ಅವರಲ್ಲಿರೋ ದೋಷ ಇದ್ದರೂ ಕೂಡ ನಮಗೆ ಕಾಣಿಸೋದಿಲ್ಲ. ಈ ರೀತಿ ನಾವು ಬೇರೆಯವರಲ್ಲಿ ಪವಿತ್ರತೆಯನ್ನು ನೋಡೋದನ್ನೇ ಆ ಭಾವನೆಯ ಪ್ರೇಮ ಅಂತೀವಿ. ಭಗವತ್ ಪ್ರೇಮ ಅದು ಭಕ್ತಿಯಿಂದ ಬಂದಂಥದ್ದು. ಯಾಕೆಂದರೆ ಪವಿತ್ರತೆಗೆ ಹೊರಟಿರ್ತೀವಿ ನಾವು, ಅದು ಭಕ್ತಿ ಅನಿಸ್ಕೊಳ್ಳುತ್ತೆ. ಆದರೆ ನಮ್ಮ ಕೊನೆ ಮೊದಲು ಇಲ್ಲದೆ ಇರುವಂತಹ ಡಿಸ್ಟ್ರಾಕ್ಷನ್ ನಮಗೆಷ್ಟಿದೆ ನಾವು ಮರ್ತ್ಬಿಟ್ಟಿದ್ದೀವಿ. ಆದರೂ ನಮ್ಮ ಹುಡುಕಾಟ ಅದನ್ನೇ ಹುಡುಕ್ತಾ ಚಿಕ್ಕ ಚಿಕ್ಕದಲ್ಲಿ ಸ್ವಲ್ಪ ಖುಷಿ ಸಿಗುತ್ತೆ. ಇದು ಇರಬಹುದೇನೋ ಅಂದ್ಕೋತೀವಿ. ಇದು ಕ್ಷಣಿಕ ಮತ್ತು ಲಿಮಿಟೆಡ್. ಮತ್ತು ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಡಿಸ್ಕಂಟೆಂಟ್ಮೆಂಟ್. ಇದು ಮನುಷ್ಯನ ಸ್ವಭಾವವಾಗಿದೆ. ಯಾಕೆಂದರೆ ನಾವು ನಮ್ಮ ನಿಜವಾದ ಒರಿಜಿನಲ್ ಸ್ವಭಾವವನ್ನು ಮರ್ತಿರೋದ್ರಿಂದ.